ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಬಸವಾದಿ ಶರಣರು ಹೇಮರೆಡ್ಡಿ ಮಲ್ಲಮ್ಮನವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು. ಶರಣರ ದಾರಿಯಲ್ಲಿ ನಡೆದರೆ ಬಾಳು ಬಂಗಾರವಾಗಲಿದೆ ಎಂದು ಎದ್ದಲದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳು ಹೇಳಿದರು. ಅವರು ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದಿಂದ ನಡೆದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರರ ಮತ್ತು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬಸವಾದಿ ಶರಣರ ಮಾರ್ಗದಲ್ಲಿ ನಡೆದರೆ ಕಲ್ಯಾಣ ರಾಜ್ಯವಾಗಲಿದೆ. ಶರಣರ ವಚನದಲ್ಲಿ ಬಹುದೊಡ್ಡ ಶಕ್ತಿ ಇದ್ದು ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗಬೇಕೆಂದರು. ಮಲ್ಲಮ್ಮನನ್ನು ಸ್ಮರಿಸುತ್ತಾ ಇಂದು ಮೊದಲನೆಯದಾಗಿ ನಮ್ಮ ಸಿಂಧನೂರು ನಗರದ ಸಮಸ್ತರಿಗೂ ಬಸವ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈಗ ತಾನೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಸರ್ ಹೇಳಿದಂತೆ ಬಸವಾದಿ ಶರಣರು ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆದಿದ್ದಾದರೆ ಆ ಒಂದು ಜೀವನ ಕಲ್ಯಾಣ ರಾಜ್ಯ ಆಗಲಿಕ್ಕೆ ಬಹುಬೇಗ ಆಗ್ತಕ್ಕಂಥ ಒಂದು ಶಕ್ತಿ ಆ ಒಂದು ಶರಣರ ವಚನದಲ್ಲಿ ಮತ್ತು ಶರಣರ ದಾರಿಯಲ್ಲಿ ಇದೆ. ಅಂಥ ಒಂದು ಶರಣರ ದಾರಿಯಲ್ಲಿ ನಾವು ನೀವು ನಡೆದಿದ್ದಾದರೆ ನಿಮ್ಮೆಲ್ಲರ ಬಾಳು ಬಂಗಾರವಾಗುತ್ತದೆ. ಅಂಥ ಒಂದು ಶಕ್ತಿ ಬಸವಾದಿ ಶರಣರು ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ನಿಮ್ಮೆಲ್ಲರೂ ಕರುಣಿಸಲಿ ಅಂತಕ್ಕಂಥ ಆಶಯವನ್ನು ಆಶಿಸುತ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸಿ. ತಹಸೀಲ್ದಾರ್ ಅರುಣೇಶ್ ದೇಸಾಯಿ ಮಾತನಾಡಿ, ದಾಸೋಹ ಕಾಯಕ ಚಲನಶೀಲವಾದದ್ದು ಎಂದು ಶರಣರು ಹೇಳಿದ್ದಾರೆ. ಶರಣರ ಅನುಯಾಯಿಗಳಿಗೆ ಅವರ ಮಾತುಗಳನ್ನು ಅನುಷ್ಠಾನಗೊಳಿಸಬೇಕು. ಶರಣರು ಕಾಯಕ ನಿಷ್ಠೆಯನ್ನು ಹೊಂದಿದ್ದರು. ಹೇಮರೆಡ್ಡಿ ಮಲ್ಲಮ್ಮನವರು ಆದರ್ಶ ಮಹಿಳೆಯಾಗಿ ಬದುಕಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ ಕುರುಕುಂದಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್, ಬಸಲಿಂಗಪ್ಪ ಬಾದರ್ಲಿ, ಎನ್ ಅಮರೇಶ್, ಶಿವರಾಜ್ ಪಾಟೀಲ್ ಗುಂಜಳ್ಳಿ, ಗುಂಡಪ್ಪ ಬಳಿಗಾರ್, ಕರೇಗೌಡ ಕುರುಕುಂದಿ ಸೇರಿದಂತೆ ಬಸವ ಕೇಂದ್ರದ ಮುಖಂಡರು, ಅಧಿಕಾರಿಗಳಿದ್ದರು. ನಂತರ ನಗರದ ಬಸವ ವೃತ್ತಕ್ಕೆ ತೆರಳಿದ ಮುಖಂಡರು ಬಸವಣ್ಣನವರ ಮೂರ್ತಿಗೆ ಹೂ ಮಾಲೆ ಹಾಕಿ ಜಯಂತಿ ಆಚರಣೆ ಮಾಡಿದರು. ಸ್ಥಾವರ ಅಂದರೆ ಮೂರ್ತವಾದಂಥದ್ದು ಅಥವಾ ಗಟ್ಟಿಯಾಗಿ ನಿಂತ ಸ್ಟ್ರಕ್ಚರಲ್ ಇದು ಅನ್ನಂಗೆ. ಜಂಗಮ ಅಂದರೆ ಚಲನಶೀಲವಾದಂಥದ್ದು ಅಥವಾ ಜಂಗಮ ಅಂದರೆ ಸ್ವಾಮಿ ಎಲ್ಲರೂ ಬರ್ತಾರೆ, ಶರಣರು ಎಲ್ಲರೂ ಬರ್ತಾರೆ. ಸೊ ಅಂದರೆ ಶರಣರು ಆ ತತ್ವ ಪರಂಪರೆ ಏನಿದೆ ದಾಸೋಹ ಕಾಯಕ ಅದು ಮಾತ್ರ ಚಲನಶೀಲವಾದಂಥದ್ದು. ದೇವಾಲಯವೆಲ್ಲ ಸ್ಟ್ರಕ್ಚರಲ್ ಒಬ್ಬ ಮನುಷ್ಯನ ಒಂದು ಮನಸ್ಸನ್ನು ಕೇಂದ್ರೀಕೃತ ಮಾಡ್ಕೊಳ್ಳೋಕ್ಕೆ ಮಾತ್ರ ಇರೋದು ಅಂತಕ್ಕಂಥದ್ದನ್ನು ಹೇಳಿದರು. ಅಲ್ಲಿ ಅನೇಕ ವಚನಗಳು ಬರ್ತವೆ. ಲೋಕದ ನೌಕ ನೀವೇಕೆ ತಂದೇವ್ರಿ, ನಿಮ್ಮ ತನವು ಸಂತೈಸಿಕೊಳ್ಳಿ, ನಿಮ್ಮ ಮನವು ಸಂತೈಸಿಕೊಳ್ಳಿ. ಪ್ರತಿಯೊಂದು ವಚನಗಳನ್ನು ಸಹ ಬಸವಣ್ಣನವರು ಹೇಳಿದ್ದು ನಮ್ಮ ಜೀವನಕ್ಕೆ ಆಗುವಂತಹ ಆದರ್ಶಗಳನ್ನು ಅಂಥ ಶರಣರ ವಚನಗಳ ಅಷ್ಟೊಂದು ಅನುಭವ ಏನಿದೆ ಅದನ್ನು ನಾವು ಅನುಭವಿಸಿ ಅನುಯಾಯಿಗಳಾಗಿ ನಾವು ಅದನ್ನು ಅನುಷ್ಠಾನಕ್ಕೆ ತಂದರೆ ಮಾತ್ರ ಅಂಥ ಶರಣರಿಗೆ ನಾವು ಬಹಳ ಗೌರವ ಕೊಟ್ಟಂತಾಗುತ್ತೆ. ಅದೇ ಸಾಲಿನಲ್ಲಿ ಬಂದಂಥವರು ಹೇಮರೆಡ್ಡಿ ಮಲ್ಲಮ್ಮನವರು ಬಹಳ ಕಾಯಕ ಯೋಗಿ, ಕರ್ಮಯೋಗಿ, ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರು ಹೇಮರೆಡ್ಡಿ ಮಲ್ಲಮ್ಮ. ಅವರ ಮೈದುನನಾದಂತಹ ವೇಮನನನ್ನು ಮನ ಪರಿವರ್ತನೆ ಮಾಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಬಸವಣ್ಣನು, ಆಂಧ್ರ ಮತ್ತು ತೆಲಂಗಾಣದಲ್ಲಿ ವೇಮನ ಅಂದರೆ ಆ ವೇಮನ ವಿಶ್ವದರಾಭಿರಾಮ ಕೇಳು ವೇಮ ಅಂತಕ್ಕಂಥ ಅಂಕಿತನಾಮದಿಂದ ಬಹಳ ಫೇಮಸ್ ಆದಂಥ ವೇಮನನ್ನು ಮನ ಪರಿವರ್ತನೆ ಮಾಡಿದವರು ಅವಳ ಅತ್ತಿಗೆ ಆದಂಥ ಹೇಮರೆಡ್ಡಿ ಮಲ್ಲಮ್ಮ. ಅವಳು ಕಾಯಕನಿಷ್ಠಳು. ಅದೇ ಕಾಯಕನಿಷ್ಠೆ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಬಹಳ ಅರಸೊತ್ತಿಗೆ ಮನೆತನ ಇದ್ದರೂ ಬಹಳ ಕಷ್ಟ ಕಾರ್ಪಣ್ಯ ಬಂತು ಹೇಮರೆಡ್ಡಿ ಮಲ್ಲಮ್ಮನಿಗೆ. ಇವೆಲ್ಲವನ್ನು ಬದಿಗೊತ್ತಿ ಒಬ್ಬ ಆದರ್ಶ ಮಹಿಳೆ ಯಾವ ರೀತಿ ಬದುಕಬಹುದು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಮಹಿಳೆಯರು ಯಾವ ಕುಲ, ಜಾತಿ, ಧರ್ಮ, ವರ್ಗ, ಭೇದ ಭಾವವಿಲ್ಲದೆ ಎಲ್ಲರೂ ಅನುಸರಿಸಬಹುದಾದಂತಹ ಮಹಾ ಮಹಿಳೆ ಯಾರಾದರೂ ಇದ್ದರೆ ಅದು ಭಕ್ತಿ ಶಿರೋಮಣಿ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅಂತಪ್ಪಾಗಲಿಲ್ಲ. ಇಬ್ಬರು ಶರಣರು ನಮಗೆ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲರೂ ಬೆಳೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶೇಷವಾಗಿ ಸಿಂಧನೂರು ಜನತೆಗೆ ಬಸವಣ್ಣನವರು ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗನೆಂದು ಬಲ್ಲಾತನೇ ಗುರು, ಶಿವಲಿಂಗನೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಬಲ್ಲಾತನೇ ಗುರು, ಜಗವೆಲ್ಲ
23-24ನೇ ಸಾಲಿನಲ್ಲಿ ಹಿಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ಹೆಚ್ಚುವರಿಯಾಗಿ 1 ಲಕ್ಷ ಟನ್ ಖರೀದಿಗೆ ಕೇಂದ್ರ ಸರ್ಕಾರದ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಅನುಮತಿ ನೀಡಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಮುಂಗಾರು ಹಂಗಾಮಿಗೆ ಜೋಳ ಖರೀದಿ 3 ಲಕ್ಷ ಟನ್ ಖರೀದಿಗೆ ಅನುಮತಿ ನೀಡಿತ್ತು. ಆದರೆ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಕಡಿಮೆ ಸಂಗ್ರಹಣೆಯಾಗಿತ್ತು. ಉಳಿಕೆ ಪ್ರಮಾಣದಲ್ಲಿ ಹಿಂಗಾರು ಋತುವಿನಲ್ಲಿ ರಾಜ್ಯದ ರೈತರಿಂದ ಖರೀದಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಜೂನ್ 30ರವರೆಗೂ ಜೋಳ ಖರೀದಿಗೆ ಅನುಮತಿ ನೀಡಿದೆ. ರೈತರು ಬೆಳೆದ ಎಲ್ಲ ಜೋಳ ಖರೀದಿ ಮಾಡಲಾಗುವುದು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದು ರೈತರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಗುರುಕುಲ ಪರಂಪರೆಯ ತಳಹದಿಯಲ್ಲಿ ಆರಂಭವಾದ ಶ್ರೀ ವೈಷ್ಣವಿ ಗುರುಕುಲ ಕೋಚಿಂಗ್ ಸೆಂಟರ್ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಅವರು ನಗರದ ಶ್ರೀ ವೈಷ್ಣವಿ ಗುರುಕುಲ ಕೋಚಿಂಗ್ ಸೆಂಟರ್ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ದೂರದ ಧಾರವಾಡಕ್ಕೆ ತರಬೇತಿ ಪಡೆಯಲು ಹೋಗುತ್ತಿದ್ದರು. ಇದೀಗ ಈ ಭಾಗದಲ್ಲಿ ಅನೇಕರು ತರಬೇತಿ ಕೇಂದ್ರಗಳನ್ನು ಆರಂಭಿಸಿದ್ದಾರೆ. 10ರಲ್ಲಿ 11 ಆಗದೆ ವಿದ್ಯಾರ್ಥಿಗಳ ಆಶಾಕಿರಣವಾಗುವತ್ತ ಸಾಗಲಿ ಎಂದರು. ವೈಷ್ಣವಿ ಗುರುಕುಲ ನವೋದಯ ಕೋಚಿಂಗ್ ಸೆಂಟರ್ ಪ್ರಾರಂಭೋತ್ಸವ ಸಮಾರಂಭ ಭಾಳ ಸಂತೋಷ ಆಗ್ತಾಯಿದೆ. ಸಿಂಧನೂರು ನಗರ, ಸಿಂಧನೂರು ತಾಲೂಕು ಸುಮಾರು 15-20 ವರ್ಷಗಳ ಹಿಂದಿನ ಶೈಕ್ಷಣಿಕ ಬೆಳವಣಿಗೆಯನ್ನು ನಾವು ನೋಡಿದಾಗ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದ ತಾಲೂಕು ಅಂದರೆ ಸಿಂಧನೂರು ತಾಲೂಕು ಅನ್ನುವಂಥ ಒಂದು ವಾತಾವರಣ ಇವತ್ತು ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಪಡೆಯೋದ್ರ ಮೂಲಕ ಅತಿ ಹೆಚ್ಚು ಕೋಚಿಂಗ್ ಸೆಂಟರ್ಗಳನ್ನು ಕೂಡ ಇವತ್ತು ಕಾಣುವಂಥ ಒಂದು ಸಂತೋಷದ ಸಂದರ್ಭ. ಭಾಳ ನಮಗೆ ಸಂತೋಷ ಆಗ್ತಾಯಿದೆ. ಏನು ಧಾರವಾಡಕ್ಕೆ ಕಾಶಿ ಶಿಕ್ಷಣ ಅಂತ ಏನು ಸರ್, ಶಿಕ್ಷಣ ಕಾಶಿ ಅನ್ನುವಂಥ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಬರುವ ದಿನಮಾನಗಳಲ್ಲಿ ಸಿಂಧನೂರು ಒಂದು ಶಿಕ್ಷಣದ ಕಾಶಿ ಅಂಥೇಳಿ ಹೆಸರು ಪಡ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಗಳನ್ನು ನೋಡಿದಾಗ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ಬೇರೆ ಜಿಲ್ಲೆಗಳಿಗೆ ಬೇರೆ ಕಡೆ ಶಿಕ್ಷಣಕ್ಕಾಗಿ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಗಿರೋದ್ರಿಂದ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಯೂ ಕೂಡ ಅಷ್ಟೇ ವೇಗವಾಗಿ ಬೆಳೆಯುವಂಥದ್ದು ಭಾಳ ಸಂತೋಷ ಅಂಥೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ಬರುವ ದಿನಮಾನಗಳಲ್ಲಿ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು ಮತ್ತು ಇನ್ನಿತರ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಸಿಂಧನೂರಿನಲ್ಲಿ ಪ್ರಾರಂಭ ಆದದ್ದೇ ಆದರೆ ಸಿಂಧನೂರು ಶಿಕ್ಷಣ ಕಾಶಿ ಆಗೋದು ಸಂಶಯ ಇಲ್ಲ ಅನ್ನುವಂಥದ್ದು ನನಗೆ ಒಳ್ಳೆಯದಾಗಲಿ. ಗೆಳೆಯರು ಕಲಿತು ಈ ಒಂದು ವೈಷ್ಣವಿ ಗುರುಕುಲ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಚೆನ್ನಾಗಿ ನಡೀತದೆ ಅನ್ನೋದರಲ್ಲಿ ಭರವಸೆ ಐತೆ. ನಡೆಯುತ್ತೆ, ಚೆನ್ನಾಗಿ ನಡೀಲಿ, ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ನೇತ್ರ ತಜ್ಞ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಮಾತನಾಡಿ, ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಹೊರತರುವ ಗುರುತರ ಹೊಣೆಗಾರಿಕೆ ಶ್ರೀ ವೈಷ್ಣವಿ ಗುರುಕುಲ ಕೋಚಿಂಗ್ ಸೆಂಟರ್ ಮೇಲಿದೆ. ಇದನ್ನು ನಿಭಾಯಿಸಿ ರಾಜ್ಯದಲ್ಲಿ ಉತ್ತಮ ಹೆಸರು ಪಡೆಯಲಿ ಎಂದರು. ಬಸವರಾಜ್ ಸಜ್ಜನ್, ಲಿಂಗರಾಜ್ ಮತ್ತು ವಿರೂಪಾಕ್ಷಿ ಅವರು ಇವರು ಮೂರು ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲೆಲ್ಲ ಪರಿಣಿತರ ಇದಕ್ಕೋಸ್ಕರನೇ ನಮಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಒಂದು ಸಿನ್ನೂರಿನಲ್ಲಿ ಒಂದು ಒಳ್ಳೆಯ ಕೋಚಿಂಗ್ ಸೆಂಟರ್ನ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಅವ್ರ ಸಂಕಲ್ಪವನ್ನು ಮಾಡಿದ್ದಾರೆ. ಅವ್ರ ಮೇನ್ ಉದ್ದೇಶ ಏನಂತಂದರೆ ಶಿಕ್ಷಣ ಮತ್ತು ಹೈಜೀನ್ ಊಟದ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಶಿಕ್ಷಣದ ಜೊತೆಗೆ ಆರೋಗ್ಯದ ಬಗ್ಗೆನೂ ಅವರು ಚೆನ್ನಾಗಿ ತಿಳ್ಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಹಾಕಿದ್ದಾರೆ. ಬರುವಂಥ ದಿನಗಳಲ್ಲಿ ಅವ್ರಿಗೆ ಭಗವಂತ ಯಶಸ್ವಿ ಮಾಡಲಿ, ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಿ. ಎಲ್ಲರೂ ಹಾಸ್ಟೆಲ್ ಮಾಡ್ತಾರೆ, ಎಲ್ಲರೂ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡ್ತಾರೆ, ಬಟ್ ಈ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ನಾವು ಕೊಡೋದು ನಮ್ಮ ಸಂಕಲ್ಪ ಆಗಬೇಕು. ಆ ಜವಾಬ್ದಾರಿ ನಿಮ್ಮ ಮೂವರ ಮೇಲಿದೆ. ನಾವೆಲ್ಲ ಗೆಳೆಯರು ನಿಮಗೆ ಮಾರಲ್ ಸಪೋರ್ಟಾಗಿ ನಿಲ್ಬೋದು ಅಷ್ಟೇ ಹೊರತು ಆ ಶಿಕ್ಷಣವನ್ನು ಡೆಲಿವರಿ ಮಾಡಲಿಕ್ಕೆ ನಿಮ್ಮ ಮೂವರೇ ಕರ್ತೃಗಳು. ನಿಮ್ಮಿಂದ ನಾವು ಇರ್ತೀವಿ, ನಿಮ್ಮ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ನಾವೆಲ್ಲ ನಿಮಗೆ ಸಹಾಯ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ನಿಮ್ಮ ಸಂಕಲ್ಪ ಮಾತ್ರ ಮಕ್ಕಳ ಭವಿಷ್ಯ ರೂಪಿಸ್ಬೇಕಂತೇಳಿ ನಮ್ಮೆಲ್ಲರ ಇಚ್ಛಾಶಕ್ತಿ ಅದೇ ಇದೆ. ಹಾಗಾಗಿ ಎಲ್ಲರ ಮನಸ್ಸು ಇದ್ದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ತಮಗೆಲ್ಲರೂ ಶುಭವಾಗಲಿ.
ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ 2-3 ತಿಂಗಳಲ್ಲಿ ಯಶಸ್ವಿ ಆಗಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಧನ್ಯವಾದ. ವೈಭವ ವಾಹಿನಿ ಸಂಪಾದಕ ಶರಣಪ್ಪ ಹಿರೇಮಠ್ ಮಾತನಾಡಿ, ಗುರುಕುಲ ಪರಂಪರೆಯು ವಿಶ್ವದ ಮೊದಲ ವಿಶ್ವವಿದ್ಯಾಲಯ ತಕ್ಷಶಿಲಾದಲ್ಲಿ ಆರಂಭವಾಯಿತು. ಶ್ರೀ ವೈಷ್ಣವಿ ಗುರುಕುಲ ಕೋಚಿಂಗ್ ಸೆಂಟರ್ ಆ ತತ್ವದಡಿಯಲ್ಲಿ ಆರಂಭವಾಗಿದ್ದು ಸಂತಸ ಮೂಡಿಸಿದೆ. ನಾಗಲೋಟದಲ್ಲಿ ಓಡುವ ಈ ಜಗತ್ತಿನ ಜಾಲತಾಣದಲ್ಲಿ ಎಲ್ಲವನ್ನೂ ಪಡೆದುಕೊಳ್ಳಬಹುದು. ಆದರೆ ಸಂಸ್ಕಾರವನ್ನು ಮಾತ್ರ ಹೆತ್ತವರು, ಶಿಕ್ಷಕರು ಕಲಿಸಬೇಕಿದೆ. ಆ ನಿಟ್ಟಿನಲ್ಲಿ ಸಾಗಲಿ ಎಂದು ಹೇಳಿದರು. ಖುಷಿ ವಿಷಯ. ನಮ್ಮ ಚನ್ನಬಸವ ಅವರು ಈ ನವೋದಯ ಕೋಚಿಂಗ್ ಸೆಂಟರ್ ಮಾಡಿದ್ದಾರೆ. ಜೊತೆಗೆ ಭಾಳ ಖುಷಿ ಆಗ್ತಕ್ಕಂಥ ಏನಂದರೆ, ಇರುವ ಮಕ್ಕಳಿಗೆ ಸಾವಯವ ಊಟ ಕೊಡ್ತಾರೆ. ಅದು ಭಾಳ ಮುಖ್ಯವಾದದ್ದು. ಯಾಕಂದರೆ ಇವತ್ತು ನಾವು ಅನೇಕ ಕಲುಷಿತ ಆಹಾರ ಸೇವನೆ ಮಾಡಿ ಚಿಕ್ಕ ಮಕ್ಕಳಿಗೆ ಏನೇನೋ ರೋಗಗಳು ಬರೋ ಈ ಸಂದರ್ಭದಲ್ಲಿ ಸಾವಯವ ಮಾಡೋದ್ರ ಜೊತೆಗೆ ಸಂಸ್ಕಾರವನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ. ಶಿಸ್ತು, ಸ್ಥೈರ್ಯ, ಸಂಸ್ಕಾರ ಮತ್ತು ಶಿಕ್ಷಣ ಅಂತ. ಬಹುಶಃ ನಾವು ಎಲ್ಲವನ್ನು ಇಂಟರ್ನೆಟ್ಲಿಂದ ಡೌನ್ಲೋಡ್ ಮಾಡ್ಕೊಬೋದು ಈ ಜಗತ್ತಿನಾಗ. ಈ ಸಂಸ್ಕಾರ ಅನ್ನೋದು ಐತಲ್ಲ, ಅದನ್ನು ಶಿಕ್ಷಕರೇ ಕೊಡಬೇಕು. ಆಮೇಲೆ ವಿದ್ಯಾ ಸರ್ವಸ್ವ ಭೂಷಣಂ, ಇದು ತಕ್ಷಶಿಲಾ ಮಹಾವಿದ್ಯಾಲಯದ ಘೋಷಣೆ. ಇದು ಅವತ್ತು ಚಾಣಕ್ಯ, ಸುಶ್ರುತ, ಚರಕ ಅನ್ನೋ ಮಹಾಮೇಧಾವಿಗಳ ಸಂಸ್ಥೆಯಿಂದ ಬರ್ತಾರೆ. ದುರ್ದೈವಶಾತ್ ತಕ್ಷಶಿಲಾ ಇವತ್ತು ನಮ್ಮ ಜೊತೆಗೆಲ್ಲ ಪಾಕಿಸ್ತಾನದಾಗಿದೆ. ಮೊದಲ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯ ಉದ್ಘೋಷವನ್ನು ಅವರು ಇಲ್ಲಿ ಇರೋದರಿಂದ, ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಸಿದ್ಧಗಂಗಾ ಶ್ರೀಗಳು 2 ಮಹಾನ್ ಚೇತನ ಇದ್ದಾರೆ. ಇದರಿಂದ ನಮ್ಮ ಡಾಕ್ಟ್ರು ಇದ್ದಾರೆ. ಬಹುಶಃ ವೈದ್ಯರನ್ನೋದಕ್ಕಿಂತ ಭಾಳ ಸಂಸ್ಕೃತ ಸಂಸ್ಕಾರವಂತರು. ಎಲ್ಲ ವಿಷಯಗಳಲ್ಲಿ ಜೊತೆಗಿರ್ತಾರೆ. ವಿವೇಕಾನಂದ ಆಶ್ರಮ ನೋಡಿದ್ರೆ ಅಲ್ಲಿ ಸಿಗ್ತಾರೆ, ಅನಾಥಾಶ್ರಮಗಳಲ್ಲಿ ಸಿಗ್ತಾರೆ, ವೃದ್ಧಾಶ್ರಮದಲ್ಲಿ ಸಿಗ್ತಾರೆ. ಜೊತೆಗೆ ಯಾವುದೇ ಕಾರ್ಯಕ್ರಮ ಜೊತೆಗಿದ್ದರೂ ಕೂಡ ಓಡಾಡಿ ಇದು ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಮನೆ ಸಂಸದರಾದ ವಿಪಕ್ಷದವರು ಉದ್ಘಾಟನೆ ಮಾಡಿದ್ದಾರೆ. ಅವರು ಕೂಡ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು, ಇವರು ಕೂಡ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು. ಚನ್ನಬಸವ ಮುಂದಿನ ಎಲ್ಲ ದಿನಮಾನಗಳಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಏನು ಇಟ್ಕೊಂಡಿದ್ದೀರಿ ಗುರಿ, ಅದನ್ನು ಖಂಡಿತ ಮುಟ್ತೀರಿ. ಯಾಕಂದರೆ ಸರ್ ಹೇಳಿದಾಗೆ ಮತ್ತು ಡಾಕ್ಟ್ರ್ ಹೇಳಿದಾಗೆ ನಾವು ಒಬ್ಬ ಒಳ್ಳೆಯ ವಿದ್ಯಾರ್ಥಿಗಳ ಸೃಷ್ಟಿ ಮಾಡೋದು ಭಾಳ ಮುಖ್ಯ ಐತಿ. ಇವತ್ತಂತೂ ವಿದ್ಯಾರ್ಥಿಗಳು 4 ಗೋಡೆಗಳ ಮಧ್ಯೆ ಯಾಂತ್ರಿಕವಾಗಿ ಸೃಷ್ಟಿ ಆಗ್ತಾ ಇದ್ದಾರೆ. ಒಳ್ಳೆ ಕಂಪ್ಯೂಟರ್ ಇಂಜಿನಿಯರ್ ನೋಡ್ಬೋದು ನಾವು, ಆದರೆ ಒಳ್ಳೆ ದೇಶಪ್ರೇಮಿ ನೋಡೋಕ್ಕಾಗ್ತಾ ಇಲ್ಲ, ಒಳ್ಳೆ ಸಂಸ್ಕಾರವಂತ ವಿದ್ಯಾರ್ಥಿಗಳು ನೋಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಇಲ್ಲಿಂದ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಬರಲಿ, ಕಟ್ಟುವತ್ತ ಸಾಗಲಿ ಅಂತೇಳಿ ನನ್ನ ಅಡಮಕ್ಕೆ ಜೈ ಹಿಂದ್. ಶ್ರೀ ವೈಷ್ಣವಿ ಗುರುಕುಲ ಕೋಚಿಂಗ್ ಸೆಂಟರ್ ಸಂಸ್ಥೆಯ ಅಧ್ಯಕ್ಷ ಚೆನ್ನಬಸವ ಸಜ್ಜನ್ ಮಾತನಾಡಿ, ಕಲ್ಯಾಣ ಕರ್ನಾಟಕದಲ್ಲಿ ಶ್ರೀ ವೈಷ್ಣವಿ ಗುರುಕುಲ ಕೋಚಿಂಗ್ ಸೆಂಟರ್ ಆರಂಭ ಮಾಡಿದ್ದು, ನಮ್ಮ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಗೆದ್ದು ಈ ಭಾಗದಲ್ಲಿ ಸರ್ವತೋಮುಖ ಬೆಳವಣಿಗೆಗಾಗಿ ವಿದ್ಯಾರ್ಥಿಗಳು ಸಿದ್ಧವಾಗಬೇಕು ಎನ್ನುವ ಮಹತ್ವದ ಸಂಕಲ್ಪ ಮಾಡಲಾಗಿದೆ. ಇಲ್ಲಿ ತರಬೇತಿ ಪಡೆಯುವ ಮಕ್ಕಳಿಗೆ ಸಾವಯವ ಆಹಾರ ನೀಡಿ ಅವರ ಆರೋಗ್ಯ ಸದೃಢವಾಗಲು ಯೋಜನೆ ರೂಪಿಸಲಾಗಿದೆ ಎಂದರು. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ರಚನೆ ಆಗಿರ್ತಕ್ಕಂಥದ್ದು. ಇಂದಿನ ದಿನಮಾನಗಳಲ್ಲಿ ಸಂಸ್ಕಾರ ಅಳಿದು ಹೋಗ್ತಾ ಇದೆ, ಆಹಾರನೂ ವ್ಯವಸ್ಥೆ ಕೆಟ್ಟು ಹೋಗ್ತಾ ಇದೆ. ಎರಡೂ ಮನುಷ್ಯಗೆ ಮುಖ್ಯವಾಗಿರ್ತಕ್ಕಂಥದ್ದು. ಈಗ 1 ವರ್ಷದಲ್ಲಿ ಏನು ಕಲಿಸೋಕ್ಕಾಗುತ್ತಾ ಅಂತಕ್ಕಂಥದ್ದು ಭಾಳಷ್ಟು ಪ್ರಶ್ನೆ. ಈ 1 ವರ್ಷದಲ್ಲೂ ಸಹಿತ ಅಂಥ ಆಹಾರದ ಕಲ್ಪನೆ ಆಗಲಿ, ಸಂಸ್ಕಾರದ ಕಲ್ಪನೆ ಆಗಲಿ, ಆ ಶಿಕ್ಷಣ ಜೊತೆಗೆ ಬೆಳೆಸ್ಬೋದು ಅಂತಕ್ಕಂಥ ನಮ್ಮ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸನ ಇಟ್ಕೊಂಡು ನಮಗೆಲ್ಲಷ್ಟಕ್ಕೆ ಆದರ್ಶ ಅಂತಂದರೆ ನಮ್ಮ ಸಾಬ್ರು, ಅವರ ಶ್ರಮ, ಅವರ ದಕ್ಷತೆ, ಆಮೇಲೆ ನಮ್ಮ ಡಾಕ್ಟ್ರು ಇವ್ರದ್ದು ಒಂದು ಸಪೋರ್ಟು, ಅವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಸಂಸ್ಥೆ ಅಂತಕ್ಕಂಥದ್ದು ಹುಟ್ಟಾಗ್ತಾ ಇದ್ದೇವೆ. ಅದು ಹುಟ್ಟಾಗ್ತಕ್ಕಂಥ ಹೆಚ್ಚಿಗಾಗಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಚಾಲೆಂಜ್ ಇರ್ತಕ್ಕಂಥದ್ದು, ಅದು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲರೂ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಂದಿರತಕ್ಕಂಥವ್ರು, ಆ ನಂಬಿಕೆ ಅಂತಕ್ಕಂಥದ್ದಿದೆ. ಈಗ ಡಾಕ್ಟರ್ ಸರ್ ಹೇಳ್ತಕ್ಕಂಥದ್ದು, ಆಮೇಲೆ ನಮ್ಮ ಅವರು ಹೇಳ್ತಕ್ಕಂಥದ್ದು, ನಮ್ಮ ಶರಣ ಸರ್ ಹೇಳ್ತಕ್ಕಂಥದ್ದನ್ನು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಶಿಕ್ಷಣ ಕಲಿಸ್ತೀವಿ. ನಾವೇನು ಉದ್ದೇಶ ಇಟ್ಕೊಂಡಿರ್ತೀವಿ ಅದನ್ನೆಲ್ಲವಷ್ಟನ್ನು ಈಡೇರಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಎಲ್ಲ ಒಂದು ಸಂಸ್ಥೆಗೆ ಆಗಮಿಸಿ ಶುಭ ಕೋರಿಸ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ, ನಮ್ಮ ಗುರು ಹಿರಿಯರಿಗೆ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನ. ಹಿರಿಯ ಶಿಕ್ಷಕ ವೀರಣ್ಣ ಹಂಪರಗುಂಡಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎಚ್ ಕಂಬಳಿ, ಜ್ಞಾನಪ್ಪ ಕನ್ನಾಪೇಟೆ, ವೈಷ್ಣವಿ ಗುರುಕುಲ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ವಿರೂಪಾಕ್ಷಿ ಗುಂಡೂರು, ಖಜಾಂಚಿ ಲಿಂಗರಾಜ್ ಗೋಗ್ಯರ್ ಇದ್ದರು.
ಬನ್ನಿ ಸರ್ ಪ್ಲೀಸ್ ಏನಪ್ಪ ಸರ್ ಒಂದು ನಿಮಿಷ ಇದೆ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ನೋಡಿ ಸರ್ ನಿಮಿಷ ಹಂಗೆ ಬರ್ತಾರೆ ಸರಿ ನ್ಯಾಷನಲ್ ತೆಗಿಬೇಕು ಇಲ್ಲ ಸರ್ ಬರುತ್ತೆ 2023-24ನೇ ಸಾಲಿನಲ್ಲಿ ನಡೆದ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು ಸಿಂಧನೂರು ತಾಲೂಕಿನ 6 ಶಾಲೆಗಳು 100ರಷ್ಟು ಫಲಿತಾಂಶ ಪಡೆದುಕೊಂಡಿವೆ. ಸರ್ಕಾರಿ ಪ್ರೌಢಶಾಲೆ ಒಳಬಳ್ಳಾರಿ, ಸರ್ಕಾರಿ ಪ್ರೌಢಶಾಲೆ ಹೆಡಿಗಿನಾಳ್, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಜಾಲಿಹಾಳ್, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಾದರ್ಲಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜವಳಗೇರ ಹಾಗೂ MDN ಫ್ಯೂಚರ್ ಆಂಗ್ಲ ಮಾಧ್ಯಮ ಶಾಲೆ ಸಿಂಧನೂರು 100% ಫಲಿತಾಂಶ ಪಡೆದಿದೆ. ಪ್ರಸಕ್ತ ವರ್ಷ 5611 ವಿದ್ಯಾರ್ಥಿಗಳು ನೋಂದಣಿ ಪಡೆದಿದ್ದರು. 4363 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 1822 ಗಂಡು ಮಕ್ಕಳು, 2541 ಹೆಣ್ಣು ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ MDN ಫ್ಯೂಚರ್ ಶಾಲೆಯ ಭೂಮಿಕಾ 613 98.08% ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಕನ್ನಡ ಮಾಧ್ಯಮದಲ್ಲಿ ತಾಲೂಕಿನ ಒಳಬಳ್ಳಾರಿ ಶಿವಯೋಗಿ ಚನ್ನಬಸವೇಶ್ವರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ 610 97.60% ಅಂಕ ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದರೆ, ನಗರದ ಗ್ಲೋರಿ ಶಾಲೆಯ ನಂದಕುಮಾರ್ 608 ಅಂಕ ಪಡೆದು 97.28% ಅಂಕ ಪಡೆದು ತಾಲೂಕಿಗೆ 3ನೇ ಸ್ಥಾನ ಪಡೆದಿದ್ದಾರೆ. ತಾಲೂಕಿಗೆ 77.76% ಫಲಿತಾಂಶ ಪಡೆಯುವ ಮೂಲಕ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದೆ. ನಗರದ ಐತಿಹಾಸಿಕ ಮಾವಿನಕೆರೆಯಲ್ಲಿ ರಣ ಬಿಸಿಲಿನಿಂದಾಗಿ ನೀರು ಕಾದು ಲಕ್ಷಾಂತರ ಮೀನುಗಳು ಸಾವಿಗೀಡಾಗಿವೆ. ನಗರದ ಹೃದಯ ಭಾಗದಲ್ಲಿರುವ ಕೆರೆ ಅಭಿವೃದ್ಧಿ ಮರೀಚಿಕೆಯಾಗಿರುವಾಗ ನೀರು ಬಳಕೆಯಾಗದೆ ಮಲಿನಗೊಂಡಿದೆ. ಮೀನುಗಾರಿಕೆಗೂ ಕೆರೆಯನ್ನು ಬಳಸಿಕೊಳ್ಳಲಾಗುತ್ತಿದ್ದು, ಮೀನುಗಳ ಸಾವಿನಿಂದಾಗಿ ಕೆರೆ ಸುತ್ತಲಿನ ನಿವಾಸಿಗಳು ಕೆಟ್ಟ ವಾಸನೆಯಿಂದ ಸಂಚರಿಸಲು ಆಗದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಾರಿ ಮಳೆಯೇ ಇಲ್ಲದೆ ಇರುವುದರಿಂದ ಕೆರೆಗೆ ಹೊಸ ನೀರು ಬಂದಿಲ್ಲ. ನಗರಸಭೆ ನಿರ್ಲಕ್ಷ್ಯದಿಂದಾಗಿ ಚರಂಡಿ ನೀರು ಮಾವಿನ ಕೆರೆ ಸೇರುತ್ತಲೇ ಇದೆ. ಕೆರೆ ಒತ್ತುವರಿಗೆ ತುತ್ತಾಗಿ ಮೂಲ ಸ್ವರೂಪ ಕಳೆದುಕೊಂಡಿದೆ. ಇನ್ನೊಂದು ಕಡೆ ನಗರಸಭೆ, ಜಿಲ್ಲಾಡಳಿತ ಕೆರೆ ಹದ್ದುಬಸ್ತು ಮಾಡುವ ಕೆಲಸವು ನಡೆಯುತ್ತಿಲ್ಲ. ಚುನಾಯಿತ ಜನಪ್ರತಿನಿಧಿಗಳು ಕೆರೆ ಅಭಿವೃದ್ಧಿಗೆ ಕೋಟಿ ಹಣ ಬಿಡುಗಡೆಗೊಳಿಸಿರುವುದಾಗಿ ಹೇಳಿಕೊಳ್ಳುತ್ತಿದ್ದಾರೆ. ಯಾವ ಅಭಿವೃದ್ಧಿ ನಡೆಯದೇ ಹೋಗಿದೆ. ಸರಿಸುಮಾರು 137 ಎಕರೆ ಪ್ರದೇಶದಲ್ಲಿರುವ ಕೆರೆಯನ್ನು ಅಭಿವೃದ್ಧಿಪಡಿಸಿ ಕುಡಿಯುವ ನೀರಿಗೂ ಬಳಸಿಕೊಳ್ಳುವ ಅವಕಾಶವಿದೆ. ಆದರೂ ಮಾವಿನ ಕೆರೆ ಅಭಿವೃದ್ಧಿ ಮಾತ್ರ ನಡೆಯುತ್ತಿಲ್ಲ. ನಿರ್ಲಕ್ಷ್ಯದ ಮಧ್ಯೆಯೇ ಮೀನುಗಾರಿಕೆ ನಡೆಸುತ್ತಿರುವವರಿಗೆ ಮೀನುಗಳ ಸಾವಿನಿಂದ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ. ಲಕ್ಷಾಂತರ ಮೀನುಗಳು ಕೆರೆ ದಂಡೆಗೆ ಬಂದು ನಿಂತು ಅನಾರೋಗ್ಯಕ್ಕೆ ಕಾರಣವಾಗುವ ಭೀತಿ ಆವರಿಸಿದೆ. ಕೆಟ್ಟ ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆ ತ್ವರಿತವಾಗಿ ಸತ್ತ ಮೀನುಗಳ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾಗಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. TUCA ಜಿಲ್ಲಾಧ್ಯಕ್ಷ G. ಅಮರೇಶ್ ಈ ಬಗ್ಗೆ ಮಾತನಾಡಿ, ಅತಿ ದೊಡ್ಡದಾದ ಕೆರೆ ನಗರದ ಮಧ್ಯದಲ್ಲಿದ್ದು ಜಿಲ್ಲಾಡಳಿತ, ಜಿಲ್ಲೆಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ನಗರಸಭೆ ಮಾವಿನ ಕೆರೆ ನಿರ್ವಹಣೆ ಮಾಡುತ್ತಿಲ್ಲ. ಚರಂಡಿ ನೀರು ಕೆರೆಗೆ
ಸೇರಲಾಗುತ್ತಿದೆ. ಲಕ್ಷಾಂತರ ಮೀನುಗಳು ಸಾವಿಗೀಡಾಗಿ ದುರ್ನಾತ ಬೀರುತ್ತಿವೆ. ಯಾರೂ ಸಹ ಗಮನ ಹರಿಸುತ್ತಿಲ್ಲ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿಯೇ ಕೆರೆ ಕಂದಕ ಒತ್ತುವರಿಯಾಗುತ್ತಿದೆ. ಕಂದಕ ಒತ್ತುವರಿ ಮಾಡಿ ಮಾರಾಟ ಮಾಡಲಾಗುತ್ತಿದ್ದರೂ ತಡೆಯುವ ಕೆಲಸವಾಗುತ್ತಿಲ್ಲ ಎಂದು ದೂರಿದರು. ನಗರದಲ್ಲಿರ್ತಕ್ಕಂಥ ಮಾವಿನ ಕೆರೆ ಇದು ಸುಮಾರು 137 ಎಕರೆ ಕೆರೆ. ಇದು ಈ 137 ಎಕರೆ ಕೆರೆ ರಾಯಚೂರು ಜಿಲ್ಲೆಯ 3.5 ಲಕ್ಷ ಕೆರೆ. ಇದು ಇಲ್ಲಿ ಈ ಕೆರೆಯನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಕುಡಿತಕ್ಕಂಥ ನೀರಿಗೆ ಕೂಡ ಬಳಸಲಿಕ್ಕೆ ಅನುಕೂಲ ಆಗ್ತದೆ. ಅದು ಆಗ್ತಾ ಇಲ್ಲ ಇವತ್ತಿನ ದಿನ. ಇಲ್ಲಿನ ಜಿಲ್ಲಾಡಳಿತ, ನಗರಸಭೆ ಅಧಿಕಾರಿಗಳು, ನಗರಸಭೆಯ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ರಾಯಚೂರಿನ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ಕೆರೆಯ ನೀರನ್ನು ಕೆರೆಯಲ್ಲಿ ಸುಮಾರು 4-5 ವರ್ಷಗಳಿಂದ ಡ್ರೈನೇಜ್ ನೀರು ಬಿಡ್ತಾ ಇದ್ದಾರೆ. 4-5 ವಾರ್ಡ್ಗಳಿಂದ ಡ್ರೈನೇಜ್ ನೀರು ಸೇಕರಣೆ ಆಗ್ತದೆ. ಈ ಡ್ರೈನೇಜ್ ನೀರು ಚಲಾವಣೆ ಆಗಬೇಕು, ಚಲಾವಣೆ ಆಗ್ತಾ ಇಲ್ಲ, ಚಾಲನೆ ಆಗ್ತಾ ಇಲ್ಲ, ಬಿಡುಗಡೆಗೊಳಿಸ್ತಾ ಇಲ್ಲ. ಇದರಲ್ಲಿರ್ತಕ್ಕಂಥ ಈ ವರ್ಷ ಬರಗಾಲದ ನಿಮಿತ್ತವಾಗಿ, ಮಳೆ ಬಾರದ ನಿಮಿತ್ತ ಇದರ ಕೆರೆಯಲ್ಲಿ ಇರ್ತಕ್ಕಂಥ ಜಲಚರಗಳೇನದವ ಮೀನುಗಳು ಎಲ್ಲ ಸತ್ತೋಗಿ ವಾಸನೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಹೊತ್ತಿನಲ್ಲಿ ಈ ಒಂದು ಕಾರಣಕ್ಕೆ ಈ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳೇ ಕಾರಣ, ಹೊಣೆಗಾರರಾಗ್ತಾರೆ. ಯಾಕಂದ್ರೆ ಈ ಕೆರೆಯ ನೀರನ್ನು ಬಿಡುಗಡೆಗೊಳಿಸಬೇಕಾದ್ರೆ ಇಡೀ ಕಂದಕನ್ನು ಕಬ್ಜೆ ಮಾಡಿ ಮಾರ್ವಾಡಿಗಳು ಕಬ್ಜೆ ಮಾಡಿದ್ದಾರೆ, ಆಮೇಲೆ ಹಣವಂತರು ಕಬ್ಜೆ ಮಾಡಿದ್ದಾರೆ. ಈ ನಗರಸಭೆ ಅಧಿಕಾರಿಗಳು ಕಂದಕ ಜಾಗವನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಸಂಬಂಧಪಟ್ಟಂಗೆ ರಾಯಚೂರಿನ ಜನರು, ನಾಗರಿಕರು ಈ ಜನಪ್ರತಿನಿಧಿಗಳ ವಿರುದ್ಧ, ನಗರಸಭೆ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಮುಂದಾಗಲಿಕ್ಕೆ CPML ರೆಡ್ ಸ್ಟಾರ್ ಕರೆ ಕೊಡ್ತದ. ಅದ್ರ ಸಂಬಂಧಪಟ್ಟಂಗೆ ಈ ಕೆರೆಗೆ 40 ಕೋಟಿಲಿಂದ ಸುಮಾರು 60-70 ಕೋಟಿ ಹಣ ಬಂದಾಗ ಕೂಡ ಇದನ್ನು ಯಾವೊಬ್ಬ ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗ್ತಿಲ್ಲ. ಅದ್ರ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಕೂಡಲೇ ಕ್ರಮ ವಹಿಸಬೇಕು. ಇದು ಕುಡಿಯುವ ನೀರಿಗೆ ಬಳಸಲಿಕ್ಕಾಗಿ ಮೀಸಲಿಡಬೇಕು. ಅದೇ ಹೊತ್ತಿಗೆ ಕಂದಕನ್ನು ಕಬ್ಜೆ ಮಾಡಿರ್ತಕ್ಕಂಥ ಹಣವಂತರು ಏನದರ ಅವ್ರನ್ನೆಲ್ಲನ ಕೂಡಲೇ ತೆರವುಗೊಳಿಸಲಿಕ್ಕೆ ಮುಂದಾಗಬೇಕನ್ನೋ ಸಂಬಂಧಪಟ್ಟಂಗೆ ನಾನು CPML ರೆಡ್ ಸ್ಟಾರ್ ಪಕ್ಷದಿಂದ ಆಗ್ರಹಿಸ್ತಾ ಇದ್ದೀನಿ. ನನ್ನ ಹೆಸರು G. ಅಂಬರೀಶ್, ಜಿಲ್ಲಾ ಸಮಿತಿ ಸದಸ್ಯರು, ರಾಯಚೂರು. ನಗರದ PWD ಕ್ಯಾಂಪಿನ KB ಮುಂಭಾಗದಲ್ಲಿ ಗುರುವಾರ ಜಿಂಕೆಯೊಂದು ರಸ್ತೆ ದಾಟುವಾಗ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ವನಸಿರಿ ಫೌಂಡೇಶನ್ ತಂಡದವರು ಜಿಂಕೆಯನ್ನು ಪಶು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ರಕ್ಷಿಸಿದರು. ಬಿಸಿಲಿನ ತಾಪದಿಂದಾಗಿ ನೀರಿನ ದಾಹ ತೀರಿಸಿಕೊಳ್ಳಲು ಪಶು ಪಕ್ಷಿಗಳು ಕಾಡಿನಿಂದ ನಾಡಿನ ಕಡೆ ಬರುತ್ತಿವೆ. ಜಿಂಕೆಯೂ ಸಹ ಬಂದಿದ್ದು, ರಸ್ತೆ ದಾಟುವಾಗ ಬೈಕ್ ಡಿಕ್ಕಿಯಿಂದ ತೀವ್ರ ಗಾಯಗಳಾಗಿದ್ದವು. ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ್, ಕಾಂಗ್ರೆಸ್ ಮುಖಂಡ ಗಂಗಾಧರ್ ಮುದಿಯಪ್ಪ, ಹೊಸಳ್ಳಿ ರಾಜು, ಕೈಫ್, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಕಾಲಕ್ಕೆ ಗಾಯಗೊಂಡ ಜಿಂಕೆಯನ್ನು ಪಶು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಪುನಃ ಅದನ್ನು ಜೋಳದ ರಾಶಿ ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿರುವ ಹಳ್ಳದ ದಡದಲ್ಲಿ ಬಿಡಲಾಯಿತು ಎಂದು ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ್ ತಿಳಿಸಿದ್ದಾರೆ. ಎಲ್ಲಿ ಸರ್
हाथ नहीं छोड़ना, तुम्हें नहीं पकड़ सकते, हाथ छोड़े। ಬಿಡ್ರಿ ಬಿಡ್ರಿ ಅದನ್ನು ಬಿಡ್ರಿ, ಕೈ ಬಿಡ್ರಿ, ಕೈ ಬಿಡಿ, ಕೈ ಬಿಡಿ. ತಡಿ ಬಿಡು, ಕೈ ಬಿಡು. ಓಡ್ತು ನೋಡ ಹೆಂಗೆ. ಸೂಪರ್ ಓಡ್ತು ನೋಡಪ್ಪ. ಹಾಂ ಮಾಡಿದ್ದು ನೋಡು, ಸ್ವಲ್ಪ ಸೊಂಡಿದ್ದಿಲ್ಲ ಜಾಕ. PWD ಕ್ಯಾಂಪ್ನಲ್ಲಿ ರಸ್ತೆ ದಾಟುವಾಗ ಒಂದು ಗಾಡಿಗೆ ತಗಲಿ ಜಿಂಕೆ ಮರಿ ಒಂದು ಇವತ್ತು ಡಿಕ್ಕಿ ಹೊಡೆದ ಕಾರಣ ಅದು ಮೂರ್ಛೆ ಹೋಗಿ ಬಿದ್ದಿತ್ತು. ಅದನ್ನು ಪಶು ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ರಕ್ಷಣೆ ಮಾಡಿ ಇವತ್ತು ಈ ಜಾಗದಲ್ಲಿ ಬಿಡಲಾಯಿತು. ಅದಕ್ಕೆ ರಕ್ಷಣೆ ಮಾಡಿದಂಥ ನಮ್ಮ ಎಲ್ಲ ಸ್ನೇಹಿತರ ಬಳಗಕ್ಕೂ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಪಶು ವೈದ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಪ್ರಾಣಿ ಪಕ್ಷಿಗಳ ಸಂಕುಲ ಜೊತೆಗೆ ಪರಿಸರವನ್ನು ಉಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತು ಸುರಕ್ಷಿತವಾಗಿ ಆ ಒಂದು ಜಿಂಕೆ ಮರಿಯನ್ನು ಇವತ್ತು ಹಳ್ಳದ ದಂಡಿಯಲ್ಲಿ ಬಿಡಲಾಯಿತು. ಇದಕ್ಕೆ ರಕ್ಷಣೆ ಮಾಡಿದಂಥ ಎಲ್ಲ ಯುವ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.